ಇವಾಗ ಅವ್ನ್ ಎಮ್.ಎಲ್.ಎ. ಈ ಜನಗಳು ಆ ಕ್ಷೇತ್ರದಲ್ಲಿ ಓಟ್ ಹಾಕಿ ಗೆಲ್ಸಿರೋದ್ ಏನಕ್ಕಪ್ಪ ನಿನ್ನ? ಹೋಗ್ಬಿಟ್ಟು ಐ.ಪಿ.ಎಲ್ ನೋಡಕ? ನಿನ್ಗೆ ಸಪ್ರೇಟ್ ಕ್ಯಾಬಿನ್ ಬೇಕು, ನಿನ್ಗೆ ಸಪ್ರೇಟ್ ಇದು ಬೇಕು, ಸಪ್ರೇಟ್ ಜ್ಯೂಸ್ ಎಲ್ಲಾ ಬೇಕು ನಿನಗೆ. ನೀನು ವಿ.ಐ.ಪಿ ನೀನು? ವಿ.ಐ.ಪಿ ಅಂತ ನೀನೇ ಹೇಳಿದ್ಯಾ. ವಿ.ಐ.ಪಿ ಅಲ್ವಾ ನೀನು? ಹಂಗಾರೆ ನಿಮ್ಗೆ ಓಟ್ ಹಾಕಿ ಕಳ್ಸೋರು ನಾವ್ಯಾರು? ನಿಮ್ಗಿಂತ ದೊಡ್ಡ ವಿ.ಐ.ಪಿಗಳು ತಾನೇ. ನೀನು ಪ್ರಜಾಪ್ರಭುತ್ವದಲ್ಲಿ ಸೇವಕ. ನೀನೇ ದೊಡ್ಡ ಇದಲ್ಲ. ಪ್ರಜಾಪ್ರಭುತ್ವದಲ್ಲಿ ನೀನು ಓಟ್ ಹಾಕಿ ಗೆಲ್ಸಿರೋ ನಾವು. ನಾವು ಕೇಳಕ್ ನೀನ್ ಇರೋದು. ಸೇವಕ. ಆಯ್ತಾ? ಅರ್ಥ ಆಯ್ತಾ? ಅದ್ಬಿಟ್ಟು ನಾನು ವಿ.ಐ.ಪಿ ನಂಗೆ ಸಪ್ರೇಟ್ ಚೇರ್ ಹಾಕೊಡ್ಬೇಕು, ನಮ್ಗೆ ಸಪ್ರೇಟ್ ಕ್ಯಾಬಿನ್ ಎಲ್ಲಾ ಬೇಕು ನಿನಗೆ ಐ.ಪಿ.ಎಲ್ ಬರೀ ಐ.ಪಿ.ಎಲ್ ನೋಡಕ್ಕೆ. ಅದೇ ಯಾವ್ದೋ ಒಂದು ಕೊಲೆ ಆಗಿರುತ್ತೆ, ಯಾವ್ದೋ ಅತ್ಯಾಚಾರ ಆದಾಗ ಹೋಗೋದೇ ಇಲ್ಲ ನ್ಯಾಯ ಕೊಡ್ಸಕ್ಕೆ. ನಿಮ್ ಕ್ಷೇತ್ರದಲ್ಲಿ, ಬೇರೆ ಕ್ಷೇತ್ರ ಬೇಡ, ನಿಮ್ ಕ್ಷೇತ್ರದಲ್ಲಿ ಇದ್ದಾಗ ನ್ಯಾಯ ಕೊಡ್ಸಕ್ ಹೋಗೋದೇ ಇಲ್ಲ. ಇದು ನನ್ ಕ್ಷೇತ್ರ ಅಂತ. ಐ.ಪಿ.ಎಲ್ ನೀನು ಅಲ್ಲೇ ಹೋಗ್ ನೋಡ್ಬೇಕಾ? ಅಲ್ಲ ಅಷ್ಟೊಂದು ಹುಚ್ಚ ನೀನು? ಎಮ್.ಎಲ್.ಎ ಆರಿಸ್ತಿರೋದು ಐ.ಪಿ.ಎಲ್ ನೋಡಕ ಜನಗಳು? ಫಸ್ಟ್ ಮಾಡೋ ಕೆಲಸ ಮಾಡ್ರಿ. 108 ಕೆಲಸ ಇದಾವೆ ಮಾಡಕ್ಕೆ. ಅದ್ ಬಿಟ್ಬಿಟ್ಟು ಐ.ಪಿ.ಎಲ್ ನೋಡೋ ಹುಚ್ಚು ನಿಮ್ಗೆ. ಮತ್ತೆ ಯಾಕೆ ವಿನ್ ಆಗ್ಬೇಕಿತ್ತು ನೀವು ಎಲೆಕ್ಷನ್? ಹೋಗಿ ಐ.ಪಿ.ಎಲ್ ನೋಡ್ಕೊಂಡು ನಿಂತ್ಕೊಳ್ಳಿ. ಅಲ್ಲೇ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವೊಂದು ಹೊಸ ಟೀಮ್ ಮಾಡ್ರಿ. ನೀವೇ ನಿಮ್ಗೆ ವಿಜೃಂಭಣೆಯಿಂದ ವೆಲ್ಕಮ್ ಮಾಡ್ತಾರೆ. ಅದ್ಯಾಕೆ ಎಮ್.ಎಲ್.ಎ ಆಗ್ಬೇಕಿತ್ತು ನೀವು? ಐ.ಪಿ.ಎಲ್ ಟಿಕೆಟ್ಗೋಸ್ಕರ ಎಮ್.ಎಲ್.ಎ ಬೇಕಿತ್ತು ನಿಮ್ಗೆ. ಸಪ್ರೇಟ್ ಆಗಿ ಬೇಕಿತ್ತಂತ ಈ ವಿಷಯನ ವಿಧಾನಸೌಧದಲ್ಲಿ ಹೇಳಕ್ಕೆ ನೀವು ಇದಾಗಬೇಕಿತ್ತು, ಎಮ್.ಎಲ್.ಎ ಆಗ್ಬೇಕಿತ್ತು. ನೀವು ವಿ.ಐ.ಪಿ ನಾನು ಕ್ಯೂ ಅಲ್ಲಿ ನಿಂತ್ಕೊಳ್ಳಕ್ಕಾಗಲ್ಲ, ನಿಮ್ಗೆ ಸಪ್ರೇಟ್ ಕ್ಯಾಬಿನ್ ಬೇಕು ಅಂತ ಹೇಳಕ್ಕೆ ನೀವು ಎಷ್ಟು ಲಕ್ಷಾಂತರ ಜನಗಳ ಮಧ್ಯೆ ಆರಿಸಿ ನೀವು ಎಮ್.ಎಲ್.ಎ ಆಗಿದಾ? ಮಾಡೋ ಕೆಲಸ ಬಿಟ್ಬಿಟ್ಟು ಹೋಗಿ ಐ.ಪಿ.ಎಲ್ ನೋಡ್ತೀವಿ. ಐ.ಪಿ.ಎಲ್ ನೋಡ್ಬೇಕಂದ್ರೆ ಮೊಬೈಲ್ ನೋಡಪ್ಪ ಸಿಗುತ್ತೆ. ಹತ್ರದಿಂದ ನೋಡಕ್ಕಾಗಲ್ಲ, ಲೈವ್ ಅಲ್ಲಿ ನೋಡಕ್ಕಾಗಲ್ಲ. ಲೈವ್ ಅಲ್ಲಿ ತೋರಿಸ್ತಾರೆ ಮೊಬೈಲ್ ಅಲ್ಲಿ. ಅಂದ್ರೆ ಅವ್ರು ಕಣ್ಣೆದ್ರಿಗೆ ಹೋಯ್ತಾ ಇರ್ಬೇಕು, ಹಿಂಗೆ ಹೋಯ್ತಾ ಇರ್ಬೇಕಾ? ಮೊಬೈಲ್ ಎಲ್ಲ ಆಗಲ್ಲ. ಮೊಬೈಲ್ಗೆ ಒಂದು ಇದಾಕ್ಬಿಡು, ಪ್ರೊಜೆಕ್ಟ್ ಹಾಕ್ಬಿಡು ಮನೆಗೆ, ದೊಡ್ಡದಾಗಿ ಕಾಣ್ತದೆ. ನಿಮ್ಗೆ ಓಟ್ ಹಾಕಿ ಜನಗಳಿಗೆ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ನಿಮ್ ಕೈಲಿ. 1 ವರ್ಷ ಮಾಡೋ ಕಾಮಗಾರಿನ 5 ವರ್ಷ ತಗೋತೀರಾ. 1 ಕೋಟಿಲಿ ಆಗೋದು 5 ಕೋಟಿ ಬರೀತೀರಾ. ಬಿಲ್ ಪಾಸ್ ಮಾಡ್ಕೊತೀರಾ, ದುಡ್ಡು ಮಾಡ್ಕೊಂತೀರಾ. ನೀವು ಐ.ಪಿ.ಎಲ್ ನೋಡಕ್ಕೆ ನಿಮ್ ಕೈಲಿ ಆಯ್ತಲ್ಲ. 11 ಜನ ಸತ್ತೋದ್ರು ಐ.ಪಿ.ಎಲ್ ನೋಡೋಕೆ. ಅದಕ್ಕೆ ಇವ್ರೆಲ್ಲಿ ಹೋಗ್ಬಿಡ್ತಾರೆ ಮಕ್ಳು ಮರಿ ಅಂದ್ಬಿಟ್ಟು ಇವ್ರು ಸಪ್ರೇಟ್ ಆಗಿ ವಿ.ಐ.ಪಿ ಕ್ಯಾಬಿನ್ ಬೇಕು, ಎಲ್ಲ ಬೇಕು ಇವ್ರಿಗೆ. ಅಲ್ಲಿ ನಿಮ್ಮ ಓಟ್ ಹಾಕ್ತಾರೆ ತಾನೇ ಹೋಗೋ ಜನಗಳು ನೋಡಕ್ಕೆ. ಅವ್ರಿಗೂ ತೋರಿಸ್ರಿ ವಿ.ಐ.ಪಿ ಕ್ಯಾಬಿನ. ಅಲ್ಲ ನೀವು ಗೆದ್ದಿರೋರು, ನಾವು ಗೆಲ್ಸಿರೋರು. ನೀವು ಗೆದ್ದಿರೋರೇ ವಿ.ಐ.ಪಿ ಟ್ರೀಟ್ಮೆಂಟ್ ಬೇಕು ಅಂದ್ರೆ, ನಾವು ಗೆಲ್ಸಿರೋರು ನಮ್ಗೆ ವಿ.ಐ.ಪಿ ಟ್ರೀಟ್ಮೆಂಟೇ ಬೇಕು. ನಮಗೂ ಕೊಡ್ಸ್ಬಿಡಿ. ವಿಧಾನಸೌಧ ಅದನ್ನೊಂದು ಮಾತಾಡ್ಬಿಡಿ. ನಮಗೂ ಓಟ್ ಹಾಕೋರು ಜನಗಳು, ಅವ್ರು ಲೈವ್ ಮ್ಯಾಚ್ ತೋರಿಸ್ಬೇಕು, ನೋಡ್ಬೇಕು ಅವ್ರುನು. ಅವ್ರಿಗೂ ಒಳ್ಳೆ ಕ್ಯಾಬಿನ್ ಕೊಡ್ರಿ, ವಿ.ಐ.ಪಿ ಕೊಡ್ರಿ, ಅವ್ರನ್ನ ಗೆಲ್ಸಿರೋರು ಅಂತ ಹೇಳ್ರಿ. ಅಲ್ಲಿ ವಿಧಾನಸೌಧದಲ್ಲಿ ಏನ್ ಮಾತಾಡ್ಬೇಕು ಅದ್ರ ಮಾತ್ರ ಮಾತಾಡ್ಬೇಕು. ಐ.ಪಿ.ಎಲ್ ಟಿಕೆಟ್ ಬೇಕು, ನಾನ್ಯಾರು ಗೊತ್ತಾ ನೀನ್ಯಾರು ಗೊತ್ತಾ ಅಂತ ಜಗಳ ಆಡಕ್ಕೆಲ್ಲ ನಿಮ್ಗೆ ವಿಧಾನಸೌಧ ಕಳ್ಸೋದು. ಇಲ್ಲಿ ಗ್ಯಾಸ್ ಇಲ್ದಲೆ, ಪೆಟ್ರೋಲ್ ಬರುತ್ತೋ ಬರೋ ಅನ್ನೋ ಗ್ಯಾರಂಟಿ ಇಲ್ದಲೆ ಎಷ್ಟೋ ಜನ ಅನ್ಯಾಯ ಆದ್ರೂ ಅವ್ನ್ ಶಕ್ತಿ ಇರಲ್ಲ. ಅನ್ಯಾಯ ಆದ್ರೂ ಅವ್ರನ್ನ ಎದುರಿಸೋ ಶಕ್ತಿ ಇರಲ್ಲ. ಆಗಿದಾಯ್ತು ಹೋಯ್ತು ಅಂತ ಸುಮ್ನೆ ಕೂತಿರ್ತಾರೆ. ಅಂತವ್ರ ನ್ಯಾಯ ಕೊಡ್ಸೋ ತಾಕತ್ತಿಲ್ಲ ನಿಮ್ಗೆ. ಒಂದ್ ಕೊಲೆ ಆದ್ರೆ ಕೊಲೆಗಾರ ಹಿಡ್ದಿ ಶಿಕ್ಷೆ ಕೊಡೋ ತಾಕತ್ತಿಲ್ಲ ನಿಮ್ಗೆ. ಒಂದ್ ಅತ್ಯಾಚಾರ ಆದ ಹೆಣ್ಣಿಗೆ ನ್ಯಾಯ ಕೊಡ್ಸಿದ್ರೇನ್ರಿ ನೀವು? ನಿಮ್ಗೆ ಐ.ಪಿ.ಎಲ್ ಟಿಕೆಟ್ ಬೇಕು. ಅದೇನ್ ಇದು ಚಂದ್ರಲೋಕದಲ್ಲಿ ಆಯ್ತಾ? ಚಂದ್ರಲೋಕದಲ್ಲಿ ಅದು ವಿಧಾನಸೌಧದಲ್ಲಿ ಹೇಳೋಂತ ವಿಷಯನ ಅದು. ಐ.ಪಿ.ಎಲ್ ಟಿಕೆಟ್ ಬೇಕು ನಮ್ಗೆ, ನಮ್ಮ ಮಕ್ಳು ಮರಿ ಕೇಳ್ತೇವೆ ಅಂತ. ನಿನ್ ಎಮ್.ಎಲ್.ಎ ಆಗಿ ನೀನ್ ಟಿಕೆಟ್ ತಗೊಳಕ್ ಆಯ್ತಲ್ಲ ಅಂದ್ಮೇಲೆ ಸಾಮಾನ್ಯ ಜನರ ಕಥೆ ಏನು? ಹೋಗಿ ಎಮ್.ಎಲ್.ಎ ಪದವಿ ಅನ್ನೋದಕ್ಕೆ ಅವಮಾನ ಮಾಡ್ತಾ ಇದೀರಿ ನೀವೆಲ್ಲ ಸೇರ್ಕೊಂಡು. ಸುಮ್ನೆ ಹೋಗ್ಬಿಟ್ಟು ಹೋಗ್ರಿ ಅಲ್ಲೇ ಕಸ ಗಿಸ ಚಿನ್ನಸ್ವಾಮಿಲಿ ಫ್ರೀಯಾಗಿ ಟಿಕೆಟ್ ಸಿಗ್ತದೆ. ಕಸ ಹೊಡಂಗಿಲ್ಲ, ಕಸ ಹೊಡ್ಕೊಂಡು ಅಲ್ಲೇ ನೋಡ್ಬೋದಲ್ಲ ಆರಾಮಾಗಿ. ದುಡ್ಡು ಕೊಡಂಗಿಲ್ಲ, ಅವರೇ ನಿಮ್ಗೆ ಸಂಬಳನೂ ಕೊಡ್ತಾರೆ. ನಿಮ್ಗೆಲ್ಲ ಸುಮ್ನೆ ಯಾಕ್ ಗುರು? ಮಾಡೋ ಕೆಲಸ ಮಾಡಿ ಅಂದ್ರೆ ನಾನ್ ಮಾಡ್ದೇ ಇರೋದೇ ಮಾಡೋದು ಅಂತೀರಾ. ಎಷ್ಟು ಕೋಟಿ ಖರ್ಚಾಗುತ್ತೆ ಎಮ್.ಎಲ್.ಎ ಕಟ್ ಮಾಡಕ್ಕೆ? ಅದೆಲ್ಲ ರಿಕವರಿ ಮಾಡ್ಕೊಬಿಟ್ಟಿದ್ರ ಅಲ್ಲೇ. ಈಗ ಪೀಸ್ ಆಗ್ಬಿಡುತ್ತೆ ಮೈಂಡು. ಅದಕ್ಕೆ ಐ.ಪಿ.ಎಲ್ ನೋಡ್ಬೇಕು. ಹಂಗ 3 ವರ್ಷ ಆಯ್ತು ಎಮ್.ಎಲ್.ಎ ಆಗಿ. 3 ವರ್ಷದಲ್ಲಿ ಆರಾಮಾಗಿ ಹೊಡೆದಿರ್ತೀರಾ. 50 ಕೋಟಿ ಖರ್ಚು ಮಾಡ್ತೀರಾ, 150 ಕೋಟಿ 200 ಕೋಟಿ ಮಾಡ್ಕೊಂಡು ನಿಂತೀರಾ. ಅದೇ ಸಾಕು, ಮುಂದಿನ ಸಲಗೂ ಒಂದು 50 ಕೋಟಿ ಖರ್ಚು ವೆಚ್ಚ ಇಟ್ಕೊಂಡು ಅಲ್ಲಿ ಕುತ್ಕೊಂಡಿದ್ದೀರಾ ಸೇಫ್ ಆಗಿ. ಅದಕ್ಕೆ ಇವಾಗ ಮನರಂಜನೆ ಬೇಕಾದ್ರೆ ನಿಮ್ಗೆ, ಅದಕ್ಕೆ ಐ.ಪಿ.ಎಲ್ ಟಿಕೆಟ್ ಬೇಕು ಅಂತ ವಿಧಾನಸೌಧ ಸ್ಪೀಕರ್ ಮುಂದೆ ಹೇಳ್ತಾ ಇದೀರ. ನಿಮ್ಮಂತ ಪಡೆದವರು ಕರ್ನಾಟಕ ಜನತೆ ಉದ್ಧಾರ ಬೇಗ ಮಾಡ್ತೀರಾ. ಕರ್ನಾಟಕವನ್ನು ಬೇಗ ಉದ್ಧಾರ ಮಾಡ್ತೀರಾ.